ನಾರಾಯಣಂ ತ್ರಿಗುರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನವರಾಸುರಸಿದ್ಧವನ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈಃ ಸ್ವಸ್ತಿಸ್ತು ಸತಾಂ ಹರಿಃ ಓಂ. ತಿಳಿಯದವನು ಹೇಳಿದ ಮಂತ್ರ ನಿರರ್ಥಃ, ಅನರ್ಥಜ್ಞಃ ಉದಿತಃ ಮಂತ್ರಃ ನಿರರ್ಥಃ. ಅರ್ಥ ತಿಳಿಯದೆ ಎಷ್ಟು ಜೋರಾಗಿ ಸ್ವರಬದ್ಧವಾಗಿ ಶ್ರುತಿಬದ್ಧವಾಗಿ ಕ್ರಮವಾಗಿ ಜೋರ್ ಧ್ವನಿಯಿಂದ ಭಾರೀ ಕಿವಿಗೆ ಕಂಪನಗಳನ್ನು ಮೂಡಿಸುವಂತೆ ಹೇಳಿದ್ರು ಕೂಡ ಅದು ನಿರರ್ಥ. ಅರ್ಥ ತಿಳಿದು ಒಂದು ವೇಳೆ ಅದರಲ್ಲಿ ಎಲ್ಲೋ ಸಣ್ಣ ಪುಟ್ಟ ತಿಳಿಯದೆ ಲೋಪದೋಷ ಆದ್ರೂ ಕೂಡ ಮಾನತಃ ತ್ರಾತಿ, ಅರಿವಿನಿಂದಾಗಿ ಅದು ರಕ್ಷಣೆ ಮಾಡುತ್ತೆ. ಮಂತ್ರದ ಸರಿಯಾದ ಅರ್ಥ ಗೊತ್ತಿದ್ದರಿಂದ ದುರುಪಯೋಗ ಮಾಡಿಕೊಳ್ಳುವಾಗ ಮಾತ್ರ ಅದು ಕೆಟ್ಟ ಫಲಗಳನ್ನು ಕೊಡುತ್ತೆ. ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ಮಂತ್ರಗಳು ಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ಸಹಿಸಿಕೊಳ್ಳುತ್ತೆ. ಅನರ್ಥಕಾರಿಯಾದ ಸ್ವಾರ್ಥದ ದಿಕ್ಕಿನಲ್ಲಿ ಮಂತ್ರಗಳ ಬಳಕೆ ಆಗುವಾಗ ಅವುಗಳು ಕೆಟ್ಟ ಫಲಗಳನ್ನು ಕೊಡುತ್ತವೆ ಮತ್ತು ಅನರ್ಥಗಳನ್ನು ಉಂಟು ಮಾಡುತ್ತವೆ. ಯನ್ಮಂತ್ರಸ್ತೇನ ಕಥಿತಃ, ಈ ಅರ್ಥ ಗೊತ್ತಿಲ್ಲದೆ ಮಂತ್ರ ಹೇಳುವಾಗ ಸ್ವಲ್ಪ ತಪ್ಪಾದ್ರೂ ಕೂಡ ಅನಂತ ಅನರ್ಥಗಳನ್ನು ಉಂಟು ಮಾಡುತ್ತೆ. ಆದ್ರಿಂದಾಗಿ ಬಹಳ ಎಚ್ಚರಿಕೆಯಿಂದ ಅದನ್ನು ಬಳಸಿಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅದರ ಜವಾಬ್ದಾರಿ ದೊಡ್ಡದು ಅನ್ನೋದಕ್ಕೋಸ್ಕರ ಪೈಂಗಿ ಶ್ರುತಿ ಎಚ್ಚರ ಕೊಡುತ್ತೆ. ಕಥಿತಃ ಮಂತ್ರಾರ್ಥ ಜ್ಞೇಯ ಏವಚ. ಹಾಗಂತೇಳಿ ಮಂತ್ರ ಕಲೀಲಿಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ ಅಂತ ಮಂತ್ರನೆ ಬಿಡುದಲ್ಲ, ಅರ್ಥ ತಿಳಿದು ಅದರ ಅನುಸಂಧಾನ ಮಾಡಬೇಕು. ಮಂತ್ರಾರ್ಥ ಜ್ಞೇಯ ಏವಚ, ಮಂತ್ರಾರ್ಥವು ತಿಳಿಯಲೇಬೇಕಾದ್ದು. ಮಂತ್ರದಿಂದಲೇ ತಿಳಿಬೇಕು ಅಂತಿಲ್ಲ, ಒಂದು ದಾರಿ ಹಾಕಿಕೊಟ್ಟಿದ್ದಾರೆ. ಇತಿಹಾಸ ಪುರಾಣಗಳಿಂದಲೂ ಕೂಡ ಮಂತ್ರಾರ್ಥವನ್ನ ತಿಳಿಯಬಹುದು ಅನ್ನುವುದು ಆ ಶ್ರುತಿ ಹೇಳಿದ ಮಾತು. ತದರ್ಥತ್ವೇನ ಫಲಾ ಅನಭಿಸಂಧಿ ಪೂರ್ವಕರ್ಮಣಃ ಏವ ಸಾತ್ವಿಕತ್ವಾಚ್ಚ. ತದರ್ಥತ್ವೇನ, ಹಾಗೆ ಅರ್ಥ ಗೊತ್ತಿದ್ದು ಫಲ ಅನಭಿಸಂಧಾನ ಪೂರ್ವಕವಾಗಿ ಮಾಡುವ ಕರ್ಮಗಳ ವ್ಯವಸ್ಥೆ ಮಾತ್ರ ಸಾತ್ವಿಕ ಅಂತ ಅನ್ಸುತ್ತೆ. ಪರಮ ತದರ್ಥತ್ವೇನ, ಅವನಿಗೋಸ್ಕರ. ತತ್ ಅರ್ಥ, ಅದು ತತ್ ಶಬ್ದದ ವಿವರಣೆಯನ್ನು ಕೊಡ್ಲಿಕ್ಕೋಸ್ಕರ ಬಂದದ್ದು. ಈಗ ಇಷ್ಟು ಹೇಳಿದ್ದು ಜ್ಞೇಯ ಏವ ತತ್, ತತ್ ಶಬ್ದದ ವಿವರಣೆಯನ್ನು ಕೊಟ್ಟದ್ದು. ತದರ್ಥತ್ವೇನ, ಅವನೇ ಪ್ರಧಾನವಾದ ಫಲ ಅಥವಾ ಅವನೇ ಈ ಮಂತ್ರಗಳ ಪ್ರತಿಪಾದ್ಯ ಅಂತ ತಿಳಿದು ಈ ಕ್ರಿಯೆಗಳಿಗೆ ತೃಪ್ತನಾಗಬೇಕಾದವನು ಅವನು, ಈ ಕ್ರಿಯೆಗಳ ಒಡೆಯ ಅವನು ಅಂತ ತಿಳಿದು ಕರ್ಮ ಮಾಡಿದ್ರೆ ಮಾತ್ರ ಅಭಿಸಂಧಿ ಪೂರ್ವ ಕರ್ಮಣಃ ಏವ ಸಾತ್ವಿಕತ್ವ, ಅವುಗಳು ಮಾತ್ರ ಸಾತ್ವಿಕ ಆಗ್ತವೆ. ತದ್ಭಕ್ತ್ಯ ತತ್ ಸ್ಮರಣ ಪೂರ್ವಕಮೇವ ತತ್ಕರ್ಮ ಸತ್. ಹಿಂದೆ ಅರ್ಥ ತಿಳಿದು ಮಾಡಿದ್ರೆ ತತ್ತಾಗುತ್ತೆ. ಅವನಲ್ಲಿ ಶರಣಾಗತನಾಗಿ ಅವನು ಗುಣಪೂರ್ಣ ಅಂತ ತಿಳಿದು ಅವನ ಸ್ಮರಣ ಪೂರ್ವಕ ಮಾಡಿದ್ರೆ ಆ ಕರ್ಮ ಸತ್. ಸಾತ್ವಿಕ ಯಾವಾಗ ಆಗುತ್ತೆ ಅಂದ್ರೆ ಅವನು ಮಂತ್ರಗಳ ಪ್ರತಿಪಾದ್ಯ ಅಂತ ತಿಳಿದು ಮಾಡಿದ್ರೆ ತತ್, ಅವನಿಗೆ ಪ್ರೀತಿ ಆಗಲಿ ಅಂತ ಮಾಡಿದ್ರೆ ಸತ್. ಅನ್ಯತ್ ಅಸದೇವೇತಿ ಭಾವ, ಭಗವಂತನನ್ನ ಮರೆತು ಇನ್ನು ಎಷ್ಟು ಪ್ರಾಮಾಣಿಕವಾಗಿ ಬಲವಾಗಿ ಮಾಡಿದ್ರೂ ಕೂಡ ಅದು ಅಸತ್ತೇ. ಅನ್ಯತ್ ಅಸತ್ತೇವ ಇತಿ ಭಾವ. ರಾಜಸಸ್ಯಾಪಿ ಅಸದಂತರ್ಭಾವ ಏವ. ರಾಜಸ ಕರ್ಮವು ಕೂಡ ಅಸತ್ ಅಂತಾನೆ ಪರಿಗಣಿಸಲ್ಪಡುತ್ತೆ. ಕೇವಲ ತಾಮಸ ಮಾತ್ರ ಅಸತ್ ಅಲ್ಲ, ರಾಜಸವು ಅಸತ್ತೆ. ಯಾಕೆಂದ್ರೆ ವಿಷ್ಣು ಶ್ರದ್ಧಾರಹಿತತ್ವ. ನೀವು ಆ ಶ್ಲೋಕ ನೋಡಿದ್ರೆ ನಿಮ್ಗೆ ನೆನಪಿದೆ.
ಏನಿದೆ ಆ ಸತ್ಕಾರಮಾನ ಪೂಜಾರ್ಥಂ ತಪೋ ಡಂಭೇನ ಚೈವಯತ್ ಅಂತ ಇದ್ದದ್ರಿಂದ ಡಂಭ ಅಂತ ಬಂದಾಗ ವಿಷ್ಣು ಶ್ರದ್ಧೆ ಹೊರಟೋಯ್ತು. ಯಾವಾಗ ಶ್ರದ್ಧೆ ಹೊರಟೋಯ್ತೋ ಆಗ ಕರ್ಮ ಮುದ್ದೆ ಆಯ್ತು, ಅದು ಉಪಯೋಗಕ್ಕೆ ಬರಲಿಲ್ಲ. ಸದ್ಭಾವೇ ಸಾಧುಭಾವೇ ಚ ಸತಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ. ಮುಂದಿನ ಶ್ಲೋಕ. ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. 26. ಸದ್ಭಾವ ಶಬ್ದೇನ ಪ್ರಜನನಂ ಸೂಚಿತಂ. ಸದ್ಭಾವ ಅಂದ್ರೆ ಭಾವಿಸುವುದು, ಹುಟ್ಟುವುದು. ಸದುದ್ದೇಶದಿಂದ ಒಳ್ಳೆಯ ಫಲ ಉತ್ಪತ್ತಿಯಾಗುವುದಕ್ಕೋಸ್ಕರ ಮಾಡಿದಂತಹ ಕರ್ಮ ಅದು ಸದ್ಭಾವ ಅಂತ ಅನಿಸಲ್ಪಡುತ್ತೆ. ಅಂತಹ ಸದ್ಭಾವದ ಹಿನ್ನೆಲೆಯಲ್ಲಿ ಮಾಡಿದಂತಹ ಕರ್ಮ ಅದು ಉತ್ತಮ ಗತಿಯನ್ನ ಕೊಡುತ್ತೆ. ಓಮಿತ್ಯ ಉಕ್ತ್ವಾ ಅನಭಿಸಂಧಾಯ ಫಲಂ ಯಜ್ಞದಾನ ತಪ ಆದಿ ಕೃತಮತಿ ಪ್ರೀತಿ ಪ್ರೀತೇಃ ನಾಮ ಸಾಮ್ಯಾತ್ ಬ್ರಹ್ಮೈವ ನಿಷ್ಪಾದಿತಂ ಭವತಿ ಇತ್ಯಾಶಯಃ. ಓಮಿತ್ಯುಕ್ತ್ವಾ ಫಲಂ ಅನಭಿಸಂಧಾಯ, ಓಂ ಅಂತ ಹೇಳಿ ಫಲವನ್ನ ನಿರೀಕ್ಷಿಸದೆ ಯಜ್ಞ ದಾನ ತಪ ಆದಿ ಮೊದಲಾದವುಗಳನ್ನ ಕೃತಾಮತಿ ಪ್ರೀತೇಃ ನಾಮ ಸಾಮ್ಯಾತ್ ಬ್ರಹ್ಮೈವ ನಿಷ್ಪಾದಿತಂ ಭವತಿ ಇತ್ಯಾಶಯಃ. ಯಜ್ಞದಾನ ತಪಸ್ಸು ಇತ್ಯಾದಿ ಕರ್ಮಗಳನ್ನ ಮಾಡುವಾಗ ಫಲವನ್ನ ನಿರೀಕ್ಷಿಸದೆ ಓಂ ಅಂತ ಹೇಳಿದಾಗ ಆ ಓಂ ಅನ್ನುವುದರ ಅರ್ಥ ಭಗವಂತ ಅಂತ ತಿಳಿದು ಮಾಡಿದರೆ ಆವಾಗ ಆ ಕರ್ಮ ಎಲ್ಲವೂ ಬ್ರಹ್ಮೈವ ನಿಷ್ಪಾದಿತಂ ಭವತಿ. ಅಲ್ಲಿ ಪರಮಾತ್ಮನೇ ನಿಷ್ಪಾದಿತ ಅಂದ್ರೆ ಅವನ ಕಡೆಗೆ ಜಾಗೃತವಾಗುವ ರೀತಿಯ ವಾತಾವರಣವೇ ಲಭ್ಯವಾಗುತ್ತೆ. ಅದರಿಂದಾಗಿ ಮನಸ್ಸಿಗೆ ಯಾವುದೇ ದೋಷ, ಅನರ್ಥ, ಹಿಂಸೆ ಇತ್ಯಾದಿಗಳು ಉಂಟಾಗುವುದಿಲ್ಲ. ನಾಮ ಎಲ್ಲವೂ ಅವನದ್ದೇ ಹೆಸರುಗಳಾದ್ರಿಂದಾಗಿ, ಯಜ್ಞ ದಾನ ತಪಸ್ಸು ಎಲ್ಲವೂ ಅವನದ್ದೇ ಹೆಸರಾದ್ರಿಂದಾಗಿ ಬ್ರಹ್ಮವೇ ನಿಷ್ಪಾದನೆಗೊಳ್ಳುತ್ತೆ ಇತಿ ಆಶಯ. ತಥಾಚ ಋಗ್ವೇದ ಖಿಲೇಶು. ಇದೇ ಆಚಾರ್ಯರು ಹೀಗೆ ಹೇಳಿದ್ರಲ್ಲ, ಕಿಸೆಯಿಂದ ತೆಗೆದು ಒಂದು ಬಂಡಲ್ ಬಿಟ್ರು, ಒಂದು ಬಡಾಯಿ ಹೊಡೆದ್ರು ಅಂತ ಅನ್ನೋರಿಗೆ ತಕ್ಷಣ ಇಲ್ಲ, ಇದು ನಾನು ಹೇಳಿದ್ದಲ್ಲ ನೋಡಿ. ಓಂ ಯಜ್ಞಾದ್ಯ ನಿಷ್ಫಲಂ ಕರ್ಮ ತತ್ಸ್ಯಾತ್ ಸದ್ವೈ ತದರ್ಥಂ ಕರ್ಮ ವದಂತಿ ವೇದಾಃ ತಚ್ಛಬ್ದಾನಾಂ ಸನ್ನಿಧೇರ್ ಬ್ರಹ್ಮಪೀತ್ ಪ್ರೀತೇಃ. ತದ್ರೂಪತ್ವಾತ್ ಜನಿತಂ ಬ್ರಹ್ಮ ತಸ್ಯ ಯಜ್ಞದಾನ ತಪ ಆದಿ ಕೃತಾಂ ಅತಿಪ್ರೀತೇಃ ನಾಮ ಸಾಮ್ಯಾತ್ ಆದಿ ಕೃತಾಂ ಅಂದ್ರೆ ಯಜ್ಞದಾನ ತಪಸ್ಸು ಮಾಡಿದವರ ಮೇಲೆ ಅತ್ಯಂತ ಪ್ರೀತಿ ಇರುವುದರಿಂದ ಆ ಎಲ್ಲವೂ ಕೂಡ ಬ್ರಹ್ಮೈವ ನಿಷ್ಪಾದಿತಂ ಅಂತ ಹೇಳಿದ್ರಲ್ಲ, ಆ ವಾಕ್ಯ ಹಾಗೆ ಇದೆ ನೋಡಿ. ಓಂ ಅನ್ನುವ ಉಚ್ಚಾರಣೆಯ ಮೂಲಕ ಯಜ್ಞಾದ್ಯಾಹ ನಿಷ್ಫಲಂ ಕರ್ಮ ಸ್ಯಾತ್ ತದ್ವೈ ತದರ್ಥಂ. ಓಂ ಇಲ್ಲದೆ ಹೋದಾಗ ಕರ್ಮ ನಿಷ್ಫಲಂ ಸ್ಯಾತ್. ಸದ್ವೈ ತದರ್ಥಂ ಕರ್ಮ ವದಂತಿ ವೇದಾಃ. ಅದರಿಂದಾಗಿಯೇನೆ ತದರ್ಥಂ ಕರ್ಮ ವೇದಾಃ ವದಂತಿ. ಓಂ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಇದು ಅವನಿಗೋಸ್ಕರ ಮಾಡಿದ ಕರ್ಮ ಅಂತ ವೇದಗಳು ಹೇಳುತ್ತಾರೆ. ತಚ್ಛಬ್ದಾನಾಂ ಸನ್ನಿಧೇ, ಓಂ ತತ್ ಸತ್ ಅನ್ನುವ 3 ಶಬ್ದಗಳ ಸನ್ನಿಧಿ ಇದ್ದಾಗ ಬ್ರಹ್ಮ ಪ್ರೀತೇಹೇ, ಬ್ರಹ್ಮ ಪ್ರೀತಿ ಆಗುವುದರಿಂದ ತದ್ರೂಪತ್ವಾತ್ ಆ 3 ನಾಮಗಳು ಅವನದ್ದೇ ಆದ್ರಿಂದ
ಅದರ ಒಡಗೂಡಿದ ಪದಗಳೆಲ್ಲವೂ ಕೂಡ ಅದರದ್ದೇ ಮತ್ತಷ್ಟು ಗುಣ ವೈಭವವನ್ನು ಪರಿಚಯಿಸುವುದಕ್ಕೋಸ್ಕರ ಅದು ಹೊರಟಿತು. ಆದ್ರಿಂದಾಗಿ ತಜ್ಜನಿತಂ ಬ್ರಹ್ಮ ತಸ್ಯ, ಅವನಿಗೆ ಬ್ರಹ್ಮನ ಮೇಲೆ ಇನ್ನಷ್ಟು ಆಸಕ್ತಿ ಬೆಳವಣಿಗೆನೆ ಹುಟ್ಟತ್ತೆ. ಇಷ್ಟು ಈ ಶ್ಲೋಕದ ಭಾವ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತ್ಯೋಚ್ಯತೆ ಕರ್ಮ ಚೈವ ತದರ್ಥೀಯಂ. ಇಲ್ಲಿ ನಾವು ಶ್ಲೋಕದ ಮೂಲದಲ್ಲಿ ಬಂದದ್ದು ಸದ್ಭಾವೇ ಸಾಧು ಭಾವೇ ಎರಡಿದೆ. ಸದ್ಭಾವೇ ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ನಡೆಸುವಂಥದ್ದು, ಕಾರ್ಯ ನಡೆಸುವಾಗ ಒಳ್ಳೆಯ ರೀತಿಯಿಂದ ಇರುವಂಥದ್ದು. ಇದೆರಡನ್ನೂ ಸತ್ ಅಂತ ಕರೀತಾರೆ. ಒಳ್ಳೆ ಕೆಲಸ ಮಾಡುದು, ಕೆಲವು ಒಳ್ಳೆ ಕೆಲಸ ಮಾಡುವಾಗ ಕೆಟ್ಟ ವರ್ತನೆಗಳಿರ್ತವೆ. ಒಳ್ಳೆ ಕೆಲಸ ಮಾಡುವಾಗ್ಲೂ ಯಾಕಪ್ಪ ಹೀಗೆ ಕೆಟ್ಟ ಬುದ್ಧಿ ತೋರಿಸ್ತಿ, ಮಾಡೋ ಒಳ್ಳೆ ಕೆಲಸದಲ್ಲಾದ್ರೂ ಶ್ರದ್ಧೆ ಇಡಬಾರ್ದಾ ಅಂತ ನಾವು ಕೆಲವೊಮ್ಮೆ ಹೇಳ್ತೀವಲ್ಲ, ಅದು ಸದ್ಭಾವ ಮತ್ತು ಸಾಧುಭಾವ. ಅಲ್ಲಿ ಸತ್ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಇನ್ನು ಸತ್ ಶಬ್ದವನ್ನ ಪ್ರಶಸ್ತೆ ಕರ್ಮಣಿ, ಪ್ರಶಸ್ತವಾದ ಕರ್ಮ, ಅದಕ್ಕೂ ಸತ್ ಅಂತ ಕರೀತಾರೆ. ಒಳ್ಳೆಯ ಭಾವನೆ ಹುಟ್ಟುವುದು, ಆ ಭಾವನೆಯಲ್ಲೇ ಉಳಿಯುವುದು ಮತ್ತು ಆ ಭಾವದಿಂದ ಒಳ್ಳೆಯ ಕರ್ಮವನ್ನು ಮಾಡುವುದು, ಇದೆಲ್ಲವನ್ನು ಸತ್ ಅನ್ನುವ ಶಬ್ದದಿಂದ ಶಾಸ್ತ್ರ ಹೇಳುತ್ತೆ. ಯಜ್ಞೇ ತಪಸಿ ದಾನೆ ಸ್ಥಿತಿ, ಅದು ಸತ್ ಅಂತ ಹೇಳಲ್ಪಡುತ್ತೆ. ಯಜ್ಞದಲ್ಲಿ ಮನಸ್ಸಿಟ್ಟಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ದಾನ ಕೊಡ್ತಾ ಇದ್ದಾನೆ, ಅವನ ಸ್ಥಿತಿಯನ್ನ ಸತ್ ಅಂತ ಕರೀತಾರೆ, ಅವರನ್ನ ಸಜ್ಜನ ಅಂತ ಕರೀತಾರೆ. ಕರ್ಮ ಚೈವ ತದರ್ಥೀಯಂ, ಆ ಕರ್ಮ ಮಾಡುವಾಗ್ಲೂ ಅವನು ತತ್ ಅರ್ಥೀಯಂ, ಪರಮಾತ್ಮನನ್ನು ಪಡೆಯುವುದಕ್ಕಾಗಿ ಅಥವಾ ಪರಮಾತ್ಮನ ಪ್ರೀತಿಗಾಗಿ, ಪರಮಾತ್ಮನ ವ್ಯವಸ್ಥೆ ಅನ್ನುವ ದೃಷ್ಟಿಯಿಂದ ಅದನ್ನ ಆಚರಣೆ ಮಾಡಿದರೆ ಆಗ ಸದಿತ್ಯೇವಾಪಿ ಧೀಯತೆ. ಅದು ಯಾವುದೇ, ಇದು ಮೂರು ಅಂತಲ್ಲ, ಇದು ಯಾವುದೇ ಕರ್ಮವನ್ನ ಮಾಡಿದ್ರೂ ಕೂಡ ಅದು ಸತ್ತು ಅಂತಾನೆ ಅನಿಸಲ್ಪಡತ್ತೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಅಶ್ರದ್ಧಯಾ ಹುತಂ, ಶ್ರದ್ಧೆ ಇಲ್ಲದೆ ಏನೋ ಒಂದು ಹೋಮ, ಶ್ರದ್ಧೆ ಇಲ್ಲದೆ ಏನೋ ಒಂದು ಕೊಟ್ಟದ್ದು, ಶ್ರದ್ಧೆ ಇಲ್ಲದೆ ಏನೋ ಒಂದು ತಪಸ್ಸು ಯಜ್ಞ ಅಥವಾ ದೇಹದಂಡನೆ ಇಂಟ್ರೆಸ್ಟ್ ಇಲ್ಲದೆ ಮಾಡ್ತಾ ಇರೋದು ಉಪವಾಸ. ಅವರೆಲ್ಲ ಬೈತಾರೆ, ಬೈಯೋದನ್ನ ಯಾರಿಗ್ ಬೇಕು, ಸುಮ್ನೆ ಎಲ್ಲ ಆಡ್ಕೋತಾರೆ ಅಂತ ಮಾಡುದು. ಅಥವಾ ಮಾಡುವಾಗ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಏನಿಲ್ಲ ಮಾಡ್ಲಿಕ್ಕೆ ಅಂತ ಬೈಕೊಂಡೇ ಮಾಡುದು. ಕೃತಂಚ ಯತ್, ಅದಕ್ಕೆ ಕೊನೆಗೆ ಒಂದು ಶಬ್ದ ಹಾಕಿದ್ರು, ನಿಮ್ಗೇನು ಹುತ ದತ್ತ ತತ್ತ ಅಂತ ಏನ್ ಬಿಡ್ತದು, ಯತ್ ತತ್, ಏನೇನ್ ಕೆಲಸ ಮಾಡ್ತಿರೋ ಅದನ್ನ ಅಶ್ರದ್ಧೆಯಿಂದ ಮಾಡಿದ್ರೆ ಅಸದಿತ್ಯುಚ್ಯತೆ, ಬೇಸರ ಪಟ್ಕೊಂಡು ಮಾಡುದು. ಅದು ನಮ್ಮ ಲೌಕಿಕ ಕಾರ್ಯವೇ ಆಗಿರಬಹುದು, ಅದು ಕೇವಲ ಶಾಸ್ತ್ರೀಯ ಭಗವಂತ ನಾಮಸ್ಮರಣ ಪೂರ್ವಕವಾದ ಯಜ್ಞವೇ ಆಗ್ಬೇಕು ಅಂತಿಲ್ಲ. ನಾವೇನೋ ಒಂದು ಪಾಠ ಮಾಡ್ತಾ ಇರ್ತೇವೆ, ಅಥವಾ ಮನೆಯಲ್ಲಿ ಯಾರಿಗೋ ಏನೋ ಒಂದು ಪದಾರ್ಥ ಬೇಕು ಅಂತ ಕೇಳಿದಾಗ ತಂದು ಕೊಡ್ತಾ ಇರ್ತೇವೆ, ಅಥವಾ ಇನ್ನೇನೋ ಒಂದು 100 ತರದ ಕೆಲಸಗಳು ಸುತ್ತಮುತ್ತ ನಮ್ಮ ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರುತ್ತಲ್ಲ. ಎಲ್ಲಾ ಕಾರ್ಯವನ್ನು ಕೂಡ ಅವನ ಕಾರ್ಯ ಅಂತ ತಿಳಿದು ಮಾಡಿದ್ರೆ ಅದು ಸತ್ಕರ್ಮ ಆಗುತ್ತೆ. ಯಾವಾಗ ಆ ಕೃತಂ ಕರ್ಮ ಅಶ್ರದ್ಧೆಯಿಂದ ಕೂಡಿದ್ದಾಗುತ್ತೋ ಅಸದಿತ್ಯುಚ್ಯತೆ, ಅದು ಅವನಿಗೆ ಸಂಬಂಧಿಸಿದ್ದಲ್ಲ ಅಂತ ಅರ್ಥ. ಸಾತ್ವಿಕವಾದ ಭಾವವನ್ನು ಹುಟ್ಟಿಸ್ತಾ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಕೋಪ ಇದೆ, ಸಿಟ್ಟಿದೆ, ನಿದ್ದೆ ಇದೆ, ಜಾಡ್ಯ ಇದೆ, ಬೇಸರ ಇದೆ, ಕಿರಿಕಿರಿ ಇದೆ, ಒದ್ದಾಟ ಇದೆ, ಹಿಂಸೆ ಇದೆ, ಇದು ಯಾವುದು ಕೂಡ ಸತ್ಕಾರ್ಯಕ್ಕಾಗಿ ಅದು ಸಹಕಾರಿಯಾಗುವಂತದ್ದಲ್ಲ. ಹಾಗಾಗಿ ನಚ ತತ್ ಪ್ರೇತ್ಯನೋ ಇಹ, ಈಗ ಯಾರು ಕೆಲಸ ಮಾಡ್ತಾನೆ ಅವನು ಇಲ್ಲೂ ಸುಖವಾಗಿರಲ್ಲ, ಯಾರಿಗೋಸ್ಕರ ಕೆಲಸ ಮಾಡ್ತಾನೆ ಅವರಿಗೂ ಸುಖ ಆಗಲ್ಲ, ಅವನಿಗಂತೂ ಆಗುದೇ ಇಲ್ಲ ಬಿಡಿ. ನಚ ತತ್ ಪ್ರೇತ್ಯ ನೋ ಇಹ, ಪ್ರೇತ್ಯವೂ ಇಲ್ಲ ಇಲ್ಲಿಯೂ ಇಲ್ಲ. ಪ್ರೇತ್ಯ ಅಂದ್ರೆ ಸ್ವರ್ಗಾದಿಗಳಲ್ಲಿ, ಇಹ ಅಂದ್ರೆ ಇಲ್ಲಿಯೂ ಸುಖ ಇಲ್ಲ, ಅಲ್ಲಿಯೂ ಸುಖ ಇಲ್ಲ. ಇಲ್ಲಿ ಸುಖ ಇದೆ ಅಂತ ಕೆಲವೊಮ್ಮೆ ಒದ್ದಾಡ್ತಾ ಇರ್ತಾನೆ, ಅದು ನಾಳೆ ಸುಖ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ಸುಖ ಅಷ್ಟೇ, ಈಗ ಸುಖ ಬಂದದ್ದಲ್ಲ. ಈಗ ನಾಳೆ ಗ್ಯಾರಂಟಿ ಇದರಿಂದ ಪ್ರಮೋಷನ್ ಬರುತ್ತೆ ಅಂತ ಈಗ ಮಾಡ್ತಾ ಇರೋದು. ಹೊಸ ಪ್ರಮೋಷನ್ ಬಾರದೇ ಇದ್ದಾಗ ಅಷ್ಟೂ ಇಲ್ಲಿ ತನಕ ಅನುಭವಿಸಿದ ಏನೇನು
ಉದ್ಗಾರಗಳಿದ್ವು ಎಲ್ಲ ವಾಪಸ್ ಅವನನ್ನ ಅಪ್ಪಚ್ಚಿ ಮಾಡಿ ಬಿಡುತ್ತೆ. ತಾತ್ಪರ್ಯದ ಕೊನೆಯ ಮಾತು ಅದೇ ಪುಟದಲ್ಲಿ ಕೊನೆಯಲ್ಲಿ, ಸಾತ್ವಿಕಂ ಮೋಕ್ಷದಂ ಕರ್ಮ ರಾಜಸಂ ಸ್ಮೃತಿ ದುಃಖದಂ ಸ್ಮೃತಿ ತಾಮಸಂ ಪಾತದಂ ಜ್ಞೇಯಂ ತತ್ಕುರ್ಯಾತ್ ಕರ್ಮ ವೈಷ್ಣವಂ. ಮೋಕ್ಷದಂ ಕರ್ಮ ಸಾತ್ವಿಕಂ, ಸ್ಮೃತಿ ದುಃಖದಂ ಕರ್ಮ ರಾಜಸಂ, ಪಾತದಂ ತಾಮಸಂ ಕರ್ಮ ಜ್ಞೇಯಂ ತತ್ಕುರ್ಯಾತ್ ಕರ್ಮ ವೈಷ್ಣವಂ. ವಿಷ್ಣುವನ್ನ ಪ್ರಧಾನವಾಗಿರಿಸಿಕೊಂಡು ಕರ್ಮವನ್ನ ಮಾಡಿದಾಗ ತತ್ ಸಾತ್ವಿಕಂ ಮೋಕ್ಷದಂ ಅಂತ ಅನ್ಸುತ್ತೆ. ಭಗವಂತನನ್ನ ಮರೆತು ಉಳಿದ ದೇವತೆಗಳನ್ನ ಪ್ರಧಾನವಾಗಿಟ್ಟುಕೊಂಡು ಮಾಡಿದ್ರೆ ಅದು ಸ್ಮೃತಿ ದುಃಖದ ಸಂಸಾರದಲ್ಲೇ ಮತ್ತೆ ಕೊಳೆಯುವಂತೆ ಮಾಡುತ್ತೆ, ತಿರುಗುವಂತೆ ಮಾಡುತ್ತೆ. ಪಾತದಂ, ದೇವತೆಗಳು ಇಲ್ಲ, ಭಗವಂತನೂ ಇಲ್ಲ, ಅವನದ್ದೇ ಆದ ಒಂದು ದುಷ್ಟ ಶಕ್ತಿಗಳನ್ನೇ ಪ್ರಧಾನ ಅಂತ ಭಾವಿಸಿ ಉಪಾಸನೆ ಮಾಡ್ತಾ ಹೋಗ್ತಾನೆ. ಅವನು ಪಾತದಂ, ಬೀಳ್ತಾ ಹೋಗ್ತಾನೆ, ಮತ್ತು ವಾಪಸ್ ಮೇಲೆ ಬೆಳಕಿನ ಕಡೆಗೆ ಬರುವುದೇ ಇಲ್ಲ. ಅದೆಲ್ಲ ಕತ್ಲೆಗೆ ಇಷ್ಟಪಡುವಂತದ್ದು, ಕತ್ತಲೆ ಲೋಕದ ಕಡೆಗೆ ಸಾಕ್ತಾನೆ ಅಂತ ಒಟ್ಟು ತಾತ್ಪರ್ಯದ ಮಾತು ಕೂಡ ಅಲ್ಲಿಗೆ ವಿಸ್ತೃತವಾದ ಚಿಂತನೆ ಮುಗಿಯಿತು. ಇನ್ನು ಮುಂದೆ 18ನೆಯ ಅಧ್ಯಾಯ, ಪೂರ್ವೋಕ್ತಂ ಸಾಧನಂ ಸರ್ವಂ ಸಂಕ್ಷಿಪ್ಯ ಉಪಸಂಹರತಿ ಅನೇನ ಅಧ್ಯಾಯನ. ಆಚಾರ್ಯ ಒಂದೇ ಸಾಲಲ್ಲಿ ಇದೇನು ಹೊಸ್ತು ಹೇಳ್ತಾರೆ ಅಂತಲ್ಲ, ಈ ಅಧ್ಯಾಯದಲ್ಲಿ ಹಿಂದೆ ವಿಸ್ತಾರವಾಗಿ ಬಿಡಿಸಿ ಹೇಳಿದ ಎಲ್ಲ ಸಂಗತಿಗಳನ್ನು ಸಂಕ್ಷೇಪಗೊಳಿಸಿ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಮಾತುಗಳು ಮತ್ತೆ ನಮಗೆ ಒಂದು ಕಂಡೆನ್ಸ್ ಫಿಲ್, ಒಂದು ಸಾರವತ್ತಾದ ಮಾತು ಹೇಳಿ ವಿಸ್ತಾರವಾಗಿ ಹೇಳುವಾಗ ಯಾಕೆ ಬೇಕು ಅಂದ್ರೆ ಅದರಲ್ಲಿ ಬರುವ ಡೌಟ್ ಗಳನ್ನು ಕ್ಲಿಯರ್ ಮಾಡ್ಲಿಕ್ಕೆ. ಆದ್ರೆ ಕೇಳಿದ ತಕ್ಷಣ ಕೀ ನೋಟ್ ಅಂತ ಇದ್ರೆ ಆವಾಗ ಇನ್ನೊಂದ್ಸರ್ತಿ ಹೇಳುವಾಗ ಅದು ಕೀ ನೋಟ್ ನೋಡಿದ ತಕ್ಷಣ ಮತ್ತೊಂದು 15 ನಿಮಿಷಕ್ಕೆ ನಮಗೆ ಬೇಕಾದ ವಿವರಣೆ ತಲೆಯಲ್ಲಿ ಮೂಡುತ್ತೆ ಅಂತಂದಾಗ ಹಾಗೆ ಶ್ಲೋಕಗಳ ಸಂಗ್ರಹ ಮಾಡುವುದು ಅನ್ನೋದು ಒಬ್ಬ ಕವಿಯ ಕವಿತಾ ಶಕ್ತಿಯ ಸಾಮರ್ಥ್ಯ. ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಾಬ್ಧಿ ಮನೀಷಿಣಃ. 18 ಅಧ್ಯಾಯಗಳಲ್ಲಿ ವಿಸ್ತೃತವಾಗಿ ಚಿಂತಿಸಿದ್ದನ್ನ 18ನೇ ಅಧ್ಯಾಯದಲ್ಲಿ ಅಷ್ಟಾಗಿ ಅದರಲ್ಲಿ ಏನು ಗೊತ್ತಿಲ್ವೇ ಇಲ್ಲ ಅಂತಲ್ಲ, ಜೋಡಿಸಿ ಕೆಲವೊಂದು ವಿಷಯ ಹೇಳಿದಾಗ ಅದು ಹೊಸ ಸ್ಫೂರ್ತಿಯನ್ನ ಕೊಡುತ್ತೆ. ಹಾಗೆ 17 ಅಧ್ಯಾಯಗಳಲ್ಲಿ ಹೇಳಿದ ಅಷ್ಟು ಮಾತುಗಳನ್ನ 18ರಲ್ಲಿ ಸಂಗ್ರಹಿಸಿಕೊಡುವಂತದ್ದನ್ನ ಈ ಅಧ್ಯಾಯದ ವೈಶಿಷ್ಟ್ಯ ಅಂತ ಆಚಾರ್ಯರು ಪರಿಚಯಿಸಿದ್ರು. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿನಿ ಸೂದನ. ಓ ಕೃಷ್ಣನೇ, ಅರ್ಜುನ ಕೇಳುದು, ಓ ಮಹಾಬಾಹೋ, ಉದ್ದ ತೋಳಿನವನೇ, ಹೆದೆಯೇರಿಸಬಹುದಾದಷ್ಟು ಎತ್ತರದ ಧನುಸ್ಸನ್ನು ಹೊತ್ತವನೇ, ಮಹಾಬಾಹೋ, ತತ್ವಂ ವೇದಿತು ಇಚ್ಛಾಮಿ, ನಾನು ಸತ್ಯ ಏನು ಅಂತ ತಿಳಿಯಲಿಕ್ಕೆ ಬಯಸ್ತೇನೆ. ತ್ಯಾಗ ಸಜ ಋಷಿಕೇಶ ಪೃಥಕ್ಕೇಶಿನಿ ಸೂದನ. ಈ ತ್ಯಾಗಕ್ಕೂ ಸನ್ಯಾಸಕ್ಕೂ ಏನು ವ್ಯತ್ಯಾಸ, ನನಗೆ ಅದರ ವಿವರ ಬೇಕು ಅಂತ ಕೇಳ್ತಾನೆ. ಕಾಮ್ಯಾನಾಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದು. ಕೆಲವರು ಹೇಳ್ತಾರೆ ಬಯಸಿದ ಅಂದ್ರೆ ಹಿನ್ನೆಲೆಯಿಂದ ಕೂಡಿದ ಯಾವುದೇ ಕರ್ಮತ್ಯಾಗ ಏನಿದೆ ಅದನ್ನ ನ್ಯಾಸ ಅಂದ್ರೆ ಬಿಡುವುದು, ಅದನ್ನ ಸನ್ಯಾಸ ಅಂತ ಕರೀತಾರೆ. ಸರ್ವ ಕರ್ಮ ಫಲತ್ಯಾಗಂ, ಕಾಮ್ಯವಾದ ಕರ್ಮಗಳನ್ನ ತೊರೆಯುವುದು ಸನ್ಯಾಸ, ಎಲ್ಲಾ ಕರ್ಮಗಳ ಫಲವನ್ನ ತೊರೆಯುವುದು ತ್ಯಾಗ, ಹೀಗೆ ಅಂತ ಹೇಳ್ತಾರೆ. ನಂಗೆ ಇದ್ರ ವ್ಯತ್ಯಾಸ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಏನೋ ಒಂದು ಫಲ ಕೊಡುತ್ತೆ ಅನ್ನೋ ಉದ್ದೇಶದಿಂದ ಮಾಡುವ ಕರ್ಮಗಳು ಕಾಮ್ಯ. ಅಂತಹ ಕಾಮ್ಯ ಕರ್ಮಗಳ ತ್ಯಾಗವನ್ನ ಸನ್ಯಾಸ ಅಂತ ಹೇಳ್ತಾರೆ. ಇನ್ನು ಎಲ್ಲಾ ಕೆಲಸಗಳನ್ನ ಮಾಡಿಯೂ ಆ ಕರ್ಮಗಳ ಫಲವನ್ನು ಮಾತ್ರ ಬಿಡುವುದೇನಿದೆ ಅದನ್ನ ತ್ಯಾಗ ಅಂತ ಕರೀತಾರೆ. ಎರಡೂ ಒಂದು ತರ ವಿಚಿತ್ರ ಕಾಂಬಿನೇಷನ್ ಇರುವಂತದ್ದು. ಅದರ ಕುರಿತಾದ ಅರ್ಜುನನ ಪ್ರಶ್ನೆ ಮುಂದೆ ಇನ್ನು 2 ಶ್ಲೋಕದಲ್ಲಿ ಮುಂದುವರಿಯುತ್ತೆ. ಆಚಾರ್ಯರ ಮಾತು, ಫಲಂ ಅನಿಚ್ಛಯ ಅಕರಣೇನವಾ ಕಾಮ್ಯ ಕರ್ಮನ್ಯಾಸ ಸನ್ಯಾಸ. ಫಲ ಬಯಸದೆ ಅಥವಾ ಕರ್ಮ ಅಕರಣೇನ,
ಫಲವನ್ನ ಬಯಸದೆ ಕರ್ಮವನ್ನೇ ಮಾಡದೆ ಅಥವಾ ಕಾಮ್ಯ ಕರ್ಮಗಳ ತ್ಯಾಗ ಮಾಡುವುದೇನಿದೆ ಅಥವಾ ಬಿಡುವುದೇನಿದೆ ಅದನ್ನು ಸನ್ಯಾಸ. ತ್ಯಾಗಸ್ತು ಫಲತ್ಯಾಗ ಏವ. ತ್ಯಾಗ ಅಂದ್ರೆ ಫಲತ್ಯಾಗ ಮಾತ್ರ, ಕರ್ಮತ್ಯಾಗ ಮಾಡ್ಲಿಕ್ಕಿಲ್ಲ. ತಥಾಹಿ ಪ್ರಾಚೀನ ಶಾಲಾ ಶ್ರುತಿ. ಇದು ಪ್ರಾಚೀನ ಶಾಲಾ ಅಂತನ್ನುವ ಋಷಿಯ ಮಾತು. ಅನಿಚ್ಛಯ ಕರ್ಮಣಾವಾಪಿ ಕಾಮ್ಯನ್ಯಾಸೋ ನ್ಯಾಸಃ ಫಲತ್ಯಾಗಸ್ತು ತ್ಯಾಗಃ ಇತಿ. ಅನಿಚ್ಛಯ ಅಕರ್ಮಣಾವಾಪಿ ಅಂದ್ರೆ ಫಲ ಇಚ್ಛೆ ಇಲ್ಲದೆಯೂ ಕಾಮ್ಯ ಕರ್ಮ ಮಾಡುವಂಥದ್ದು, ಅಥವಾ ಕರ್ಮ ತ್ಯಾಗ, ಕರ್ಮವನ್ನೇ ಬಿಟ್ಬಿಡುದು, ಆ ಕರ್ಮ ಮಾಡ್ಲಿಕ್ಕೆ ಇಲ್ಲ, ಕರ್ಮವನ್ನೇ ಬಿಟ್ಟು ಬಿಡುದು, ಹೀಗೆ ಮಾಡುವುದನ್ನ ಸನ್ಯಾಸ ಅಂತ ಕರೀತಾರೆ. ಅನಿಚ್ಛಯ ಅಕರ್ಮಣ. ಎಷ್ಟು ಸೂಕ್ಷ್ಮಕ್ಕೆ ಹೋಗ್ತಾರೆ ಅಂದ್ರೆ ಫಲತ್ಯಾಗಸ್ತು ತ್ಯಾಗ. ಇದ್ರಲ್ಲಿ ಯಾವುದು ಸರಿ ಅಂತ ಮತ್ತೆ ಅವನ ಪ್ರಶ್ನೆ. ತ್ಯಾಜ್ಯಂ ದೋಷವದಿತ್ಯೇಕೆ. ಕರ್ಮವನ್ನೇ ಬಿಡುದು ತಪ್ಪು ಅಂತ ಕೆಲವರು. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಇನ್ನು ಕೆಲವರು ಕರ್ಮವನ್ನು ಬಿಡುದೇ ಕರ್ಮವನ್ನು ಬಿಡುದೇ ಸರಿ ಅಂತಂದ್ರೆ ಕೆಲವರು ಕರ್ಮ ಬಿಡುದೇ ತಪ್ಪು. ಯಾಕಂದ್ರೆ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಇದು ಚಾಪರೆ, ಹೀಗೆ ತುಂಬಾ ಜನ ಹೇಳಿದ್ದಾರೆ. ಶ್ರೇಷ್ಠರೇ, ಯಾರು ದಡ್ರಲ್ಲ. ಅಪರೆ ಪರೆ ಅಂದ್ರೆ ಯಾರೋ ನಾವು ನೀವು ಅನ್ನುವಂತ ಕಾಂಚಿ ಪಿಂಚಿಗಳಲ್ಲ. ತುಂಬಾ ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದವರು. ಯಾವುದೇ ಮಾತನ್ನ ಋಷಿಗಳು ಹೇಳಿದ್ದಾರೆ ಅಂದ್ರೆ ಅದರ ಹಿಂದೆ ಒಂದು ಎಕ್ಸ್ಪೆರಿಮೆಂಟೇಶನ್ ಇರುತ್ತೆ. ಕೆಲವು ಸರ್ತಿ ಇರ್ಬೋದು, ಮನುಷ್ಯರಲ್ವಾ, ಏನೋ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ ಯಾವುದೋ ಒಂದನ್ನ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದಾರೆ ಅಂತಂದಾಗ ಅದರ ಹಿಂದೆ ಒಂದು ಕುತೂಹಲಕರವಾದ, ಒಂದು ಆಸಕ್ತಿಕರವಾದ ಸಂಶೋಧನೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಫಲತ್ಯಾಗೇನ ತ್ಯಾಗಃ ವಿವಕ್ಷಿತಃ ಯಜ್ಞಾದೇಹೆ ತತ್ಪಕ್ಷೇ ಯಸ್ತು ಕರ್ಮ ಫಲತ್ಯಾಗಿ ಇತ್ಯಾದಿ ವಕ್ಷತಿ. ಅತ ಏವ ತ್ಯಾಜ್ಯಂ ದೋಷವತ್. ಕರ್ಮ ಬಿಡುವುದು ದೋಷ. ನ ತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಕೆಲವರು. ಒಂದು ಕಡೆ ರಾಹು ತ್ಯಾಗಂ ವಿಚಕ್ಷಣ. ಸರ್ವಕರ್ಮ ಫಲತ್ಯಾಗ ಮಾಡುವುದು ಬಹಳ ವಿಶೇಷ ಅಂತ ವಿಚಕ್ಷಣರು ಹೇಳುತ್ತಾರೆ. ಕಾಮ್ಯವಾದ ಕರ್ಮಗಳನ್ನು ತೊರೆಯುವುದು ಮಾತ್ರ ನ್ಯಾಸ ಅಂತ ಇನ್ನು ಕೆಲವರು ಹೇಳುತ್ತಾರೆ. ನಿಶ್ಚಯಂ ಶೃಣುಮೇ ತತ್ರ. ನನಗೆ ನಿಶ್ಚಯ ಏನು ಅಂತ ಹೇಳು. ತತ್ರ ತ್ಯಾಗೇ ಭರತ ಸಪ್ತಮನಾದವನ ಎಚ್ಚರಿಕೆಯನ್ನು ಕೊಡ್ತಾ ಹೇಳ್ತಾನೆ. ಸ್ವಲ್ಪ ವಿಚಾರವಂತಿಕೆಯಿಂದ ಯೋಚನೆ ಮಾಡಬೇಕು. ಭರತರ ರಕ್ಷಣೆ ಮಾಡುವನು ನೀನು, ಅವರ ಉಳಿವನ್ನ ಗೆಲುವನ್ನ ಬೆಳೆಸುವವನು ನೀನು. ತ್ಯಾಗೋ ಹಿ ಪುರುಷ ವ್ಯಾಘ್ರ ನಿಶ್ಚಯಂ ಸಾತ್ವಿಕ ತತ್ವ ಪ್ರಕೀರ್ತಿತಃ. ತ್ಯಾಗ ಅನ್ನೋದು, ಸರ್ವಕರ್ಮ ಫಲತ್ಯಾಗ ಅನ್ನೋದು 3 ರೀತಿಯಾದ ತ್ಯಾಗದ ವೈಶಿಷ್ಟ್ಯ ಇದೆ. ಅದನ್ನ ಮುಂದೆ ಹೇಳುತ್ತೇನೆ ಅಂತ ಮುಂದೆ 5ನೇ ಶ್ಲೋಕದಿಂದ ತ್ಯಾಗದ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡುತ್ತಾರೆ. ಮತ್ತೆ ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾನ್ ಶ್ರೀ ಕೃಷ್ಣಾರ್ಪಣ.